ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋ ತುಂಬ ಪುಟಾಣಿಯಾಗಿರುತ್ತೆ. ಸೊ ವೆರಿ ಸ್ಮಾಲ್ ವಿಡಿಯೋ ರಿಗಾರ್ಡಿಂಗ್ ಸರ್ಪ್ರೈಸ್ ಟು ಮನು ಅಂತ ಹೇಳಿ. ಸೊ ಮನು ಯಾವ ಥರ ಸರ್ಪ್ರೈಸ್ ಆದ, ಶಾಕ್ ಆದ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ. ಬಟ್ ಏನಕ್ಕೆ ಅಂತ ನೀವು ಕೊನೆ ತನಕ ನೋಡಿ. ಸೊ ಗೈಸ್, ನೀವೆಲ್ಲ ಸರ್ಪ್ರೈಸ್ ವಿಡಿಯೋ ಮಾಡಿ, ಏನಾದರೂ ಸರ್ಪ್ರೈಸಿಂಗ್ ವಿಡಿಯೋ ಮಾಡಿ ಅಂದ್ರಲ್ಲ. ಸೊ ಇವತ್ತು ನಾನೊಂದು ಕೊರಿಯರ್ ಆರ್ಡ್ರ್ ಮಾಡಿದ್ದೆ ಮನುಗೋಸ್ಕರ. ಸೊ ಅದು ಓಪನಿಂಗ್ ಮಾಡಿಸೋಣ ಬನ್ನಿ. ಸೊ ಇದು ಹಿಂದಿನ ದಿವಸ ಏನಾಗಿತ್ತು ಅಂತಂದರೆ, ಮನುಗೆ ಫುಲ್ಲು ಜಗಳ ಮಾಡಿ ಫುಲ್ ಕೋಪ ಬರ್ಸ್ಬಿಟ್ಟಿದ್ದೆ ಮನುಗೆ. ಅದಕ್ಕೆ ಮನು ನನಗೆ ಇದೆಲ್ಲ ನನಗೆ ಸರ್ಪ್ರೈಸ್ ಎಲ್ಲ ಕೊಡೋಕೆ ಹೋಗ್ಬಿಡ, ನೀನು ಜಗಳ ಮಾಡಿದೆ ಸುಮ್ಮನೆ ಇರೋ ಹಂಗೆ ಹಿಂಗೆ ಅಂತ ಬೈತಾ ಇದ್ದ. ಬಟ್ ಆ ಸರ್ಪ್ರೈಸ್ ನೋಡಿ ಮನು ಫುಲ್ ಶಾಕ್ ಆದ. ಇದು ಹಿಂದಿನ ದಿವಸ ನಾನು ಹೇಳಿದಾಗೆ ಫುಲ್ಲು ಕೋಪ ಮಾಡ್ಕೊಂಡಿದ್ದೆ ನನ್ನ ಮೇಲೆ. ಆಮೇಲೆ ನಾನು ಇದು ಹೇಳಿದ್ದಾದಮೇಲೆ ಈ ಟೈಮಲ್ಲಿ ಯಾಕೆ ಈ ಥರ ಹೇಳ್ತಾ ಇದೆಯಾ ಹಂಗೆ ಹಿಂಗೆ ಅಂತಲೂ ಫುಲ್ ಅವನು ಎಮೋಷ್ನಲ್ ಆಗಿಬಿಟ್ಟ. ಸೊ ಹಾಗಾಗಿ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ನನಗೆ ಆ ಟೈಮಲ್ಲಿ ಯಾವ ಥರ ರೆಕಾರ್ಡ್ ಮಾಡೋದು ಅಂತಲೂ ಗೊತ್ತಾಗಲಿಲ್ಲ. ಜಸ್ಟ್ ಫುಲ್ ಬ್ಲ್ಯಾಂಕ್ ಆದೆ. ನಾನು ರೆಕಾರ್ಡ್ ಸ್ಟಾಪ್ ಮಾಡಿ ಆಮೇಲೆ ಪ್ಲೇ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ಅಷ್ಟಿಗೆ ಸ್ಟಾಪ್ ಮಾಡಿದೆ. ಸೊ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ನಾನು ಅದ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಮನು ಹತ್ರ ನಿಮಗೆ ಮಾತಾಡಿಸಿ ತಿಳಿಸ್ತಿ ಹೇಳ್ತೀನಿ. ಆ ಪ್ಯಾಕೇಜ್ ಓಪನ್ ಮಾಡ್ತಾ ಆ ಗಿಫ್ಟ್ ಓಪನ್ ಮಾಡ್ತಾ ಇದ್ರು ಮನುಗೆ ಅದ್ರ ಐಡಿಯಾ ಕೂಡ ಇರಲಿಲ್ಲ ಏನಿದೆ ಒಳಗಡೆ ಅಂತ. ಸೊ ನಾನೊಂದು 3 to 4 ಬಾಕ್ಸ್ ರ್ಯಾಪ್ ಮಾಡಿದ್ದೆ. ಅವ್ನು ಫುಲ್ ಟೆನ್ಷನ್ ಆಗಿಬಿಟ್ಟು ಏನಿದೆ ಇದು ಏನೂ ಇಲ್ಲ, ಸುಮ್ಮನೆ ಯಾಕೆ ಇಷ್ಟು ಆಟ ಆಡಿಸ್ತಾ ಇದೆಯಾ ಅಂತೆಲ್ಲ ಬೈತಾ ಇದ್ದ. ಆಮೇಲೆ ಫುಲ್ಲು ನಿಜವಾಗ್ಲೂ ಅವನೊಂಥರ ಶಾಕ್ ಆದ. ನನಗೆ ಈ ಮೂಮೆಂಟ್ನ ಮಿಸ್ ಮಾಡ್ಕೊಳ್ಳೋದು ಅಂದರೆ ಜಸ್ಟ್ ನಾರ್ಮಲಾಗಿ ಹೇಳಿ ಮಿಸ್ ಮಾಡ್ಕೊಳಂಗೆ ಇಷ್ಟ ಇರಲಿಲ್ಲ. ಸೊ ಇದು ತುಂಬ ಸ್ಪೆಷಲಾಗಿರಬೇಕು ಅಂತ ಹೇಳಿ ಈ ವಿಡಿಯೋನ ರೆಕಾರ್ಡ್ ಮಾಡಿದೆ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಸ್ ಆಗಿ ಸೊ ನೋಡಿದ್ರಲ್ಲ, ಹಂಗಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದೆ. ಬಿಕಾಸ್ ಜಗಳಾಡಿದ ಟೈಮಲ್ಲಿ ಈಗ ಹೇಳ್ತಾ ಇದೆಯಾ ಅಂತ ಫುಲ್ ಎಮೋಷ್ನಲ್ ಆದ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಡೀಟೇಲ್ಸ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.